ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಹಿರಿಯ ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಉದಯ ರವಿ ನಿವಾಸವನ್ನ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಿ ಅಂತ ಕುವೆಂಪು ಸ್ಮಾರಕ ಹೋರಾಟ ಸಮಿತಿ ಸಭೆಯಲ್ಲಿ ಒತ್ತಾಯ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಮಾತನಾಡಿ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗುವ ಸಾಧ್ಯತೆ ಇದ್ದು, ಮೈಸೂರಿನ ಕುವೆಂಪು ಅವರ ಮನೆ ಉದಯ ರವಿಯನ್ನ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಬೇಕು ಎಂದಿದ್ದಾರೆ. ಇದೇ ವೇಳೆ ಕುವೆಂಪು ಸ್ಮಾರಕ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಎಂ ಮೋಹನ್ ಕುಮಾರ್ ಗೌಡ ಅವರು ಮಾತನಾಡಿ, ಅತಿ ಶೀಘ್ರದಲ್ಲಿ ಉದಯ ರವಿ ನಿವಾಸವನ್ನ ಕುವೆಂಪು ಸ್ಮಾರಕವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತು ನಾವು ಎಲ್ಲ ಸೇರಿರುವಂತದ್ದು ರಾಷ್ಟ್ರಕವಿ ಕುವೆಂಪು ಅವರ ನಿವಾಸವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಇಷ್ಟರೊಳಗಡೆ ನಮ್ಮನ್ನ ಆಳಿದಂತ ಎಲ್ಲ ಸರ್ಕಾರಗಳು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವರು ಸ್ಮಾರಕ ಮಾಡಿದ್ರೆ ನಾವು ನೀವು ಎಲ್ಲ ಇಲ್ಲಿ ಒಟ್ಟುಗೂಡಕ್ಕೆ ಸಾಧ್ಯ ಆಗಿದೆ. ಅವರು ಮಾಡಲಿಲ್ಲ ಅಂತ ಹೇಳಿ ಈಗ ನಾವು ನೀವೆಲ್ಲ ಒಟ್ಟುಗೂಡಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಒಂದು ಕಡೆ ವಿಷಾದನೂ ವ್ಯಕ್ತಪಡಿಸಬೇಕು. ಈ ಸ್ಮಾರಕ ಎಷ್ಟು ಅವಶ್ಯಕತೆ ಇದೆ ಅನ್ನೋಂಥದ್ದು ನಮ್ಮನ್ನ ಆಳುವಂತ ಸರ್ಕಾರಕ್ಕೆ ತಿಳಿಲಿಲ್ವಾ ಅನ್ನೋಂಥ ಭಾವನೆ ಇವತ್ತು ನಾಗರಿಕರಲ್ಲಿ ನಾವು ಅಲ್ಲಿ ಇಲ್ಲಿ ಮಾತಾಡೋದನ್ನ ನೋಡ್ತಾ ಇದ್ದೇವೆ. ಮತ್ತು ಕನ್ನಡದ ಸಂಘಟನೆಗಳು ಏನ್ ಮಾಡ್ತಾ ಇದೆ ಅನ್ನೋಂಥದ್ದು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಕನ್ನಡದ ಸಂಘಟನೆಗಳು, ಸಾಹಿತಿಗಳು, ಚಿಂತಕರು, ವಿಮರ್ಶಕರು ಎಲ್ಲ ಒಟ್ಟುಗೂಡಿ ಕುವೆಂಪು ನಿವಾಸವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಬೇಕು ಅನ್ನೋಂಥ ಒತ್ತಾಯಕ್ಕಾಗಿ ನಾವು ಇಲ್ಲಿ ಸೇರಿದ್ದೀವಿ. ಆ ಮೂಲಕ ಒಂದು ರಾಜ್ಯಕ್ಕೂ ಕೂಡ, ರಾಜ್ಯ ಸರ್ಕಾರಕ್ಕೂ ಕೂಡ ಇಲ್ಲೊಂದು ಪ್ರಣಾಳಿಕೆಯನ್ನ ತಯಾರು ಮಾಡಿ ಅದನ್ನ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಅತಿ ಶೀಘ್ರವಾಗಿ, ಅತಿ ಶೀಘ್ರ ಅಂತಂದ್ರೆ ನಿಮಗೆ ವರ್ಷಾನುಗಟ್ಟಲೆ ಅಲ್ಲ, ಒಂದ್ 2-3 ತಿಂಗಳೊಳಗಡೆ ಏನು ಉದಯ ರವಿ ಕುವೆಂಪು ನಿವಾಸವನ್ನ ರಾಷ್ಟ್ರೀಯ ಸ್ಮಾರಕಗೊಳಿಸೋದಕ್ಕೆ 3 ತಿಂಗಳೊಳಗಡೆ ಆಗಲೇಬೇಕು ಅನ್ನೋಂತ ಒತ್ತಾಯದೊಂದಿಗೆ ಬೀದಿಗಿಳಿಯದೆ ಸ್ಮಾರಕ ಹಾಗೆ ಅನ್ನಂತ ಆಸೆಯನ್ನ ಇಟ್ಕೊಂಡು ಆ ಆಶಯಕ್ಕೆ ಧಕ್ಕೆ ಬಾರದೆ ರಾಜ್ಯ ಸರ್ಕಾರ ಸ್ಮಾರಕವನ್ನ ಘೋಷಣೆ ಮಾಡಲಿ ಅಂತ ಈ ಸಭೆಯ ಮೂಲಕ ಒತ್ತಾಯವನ್ನ ಮಾಡ್ತಾ, ಈ ಸಭೆಗೆ ಆಗಮಿಸಿರುವಂತ ಹಿರಿಯರು, ಕುವೆಂಪು ಸ್ನೇಹಿತರು ಆದಂತ ಸಿಪಿ ಕೃಷ್ಣಮೂರ್ತಿ ಅವರು, ಸಾಹಿತಿಗಳು ಈ ಸಭೆಗೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಸ್ವಾಗತಿಸುತ್ತೇವೆ. ಹಾಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತ ಮಂಡಿಕೆರೆ ಗೋಪಾಲ್ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಇನ್ನು ಇದೇ ವೇಳೆ ಕಸಾಪ ಜಿಲ್ಲಾಧ್ಯಕ್ಷ ಮಟ್ಟಿಕೆರೆ ಗೋಪಾಲ್, ಯುವ ಕರ್ನಾಟಕ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನೆಲರಾಮ್ ಪ್ರಸಾದ್, ಕರ್ನಾಟಕ ಕ್ರಾಂತಿ ರಂಗ ಅಧ್ಯಕ್ಷ ಮಂಚೇಗೌಡ, ಕರ್ನಾಟಕ ನವನಿರ್ಮಾಣ ವೇದಿಕೆ ಅಧ್ಯಕ್ಷ ಭೀಮಶಂಕರ್ ಪಾಟೀಲ್, ಕರ್ನಾಟಕ ಕಾವಲು ಪಡೆಯ ರವಿಗೌಡ, ರವೀಂದ್ರ, ಅಬ್ದುಲ್ ಮಾಲಿಕ್, ಸಾದಿಕ್ ಪಾಷಾ, ಶಿವಕುಮಾರ್, ಮನ್ಸೂರ್ ಅಹಮದ್, ಬ್ರಹ್ಮಾನಂದ್ ಹಾಗೂ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.